ಡಾಕ್ಟರ್, ಇನ್ನು ಮುಖ್ಯವಾಗಿ ನಾವು ಸೋಷಿಯಲ್ ಮೀಡಿಯಾ ಗಮನಿಸ್ತಾ ಇದ್ರೆ ಹೆಲ್ತ್ ಟಿಪ್ಸ್ ಅಂತ ಹೇಳ್ತಾರೆ, ಆಯುರ್ವೇದದ ಮಾಹಿತಿ ಕೊಡ್ತೀವಿ ಅಂತ ಹೇಳ್ತಾರೆ. ಅದರಲ್ಲಿ ಯಾರೋ ಒಬ್ರು ಏನೋ ಒಂದು ಟಿಪ್ಸ್ ಕೊಟ್ಟಿದ್ನ ನಾವು ಟ್ರೈ ಮಾಡಕ್ ಹೋಗ್ತೀವಿ. ಆಗ ಅದು ನಮ್ಗೆ ರಿಯಾಕ್ಟ್ ಆಗುತ್ತೆ. ಆಗ ಏನ್ ಅನ್ಸುತ್ತೆ, ಓ ಇಲ್ಲ ಇದೆಲ್ಲ ಸುಳ್ಳು ಫೇಕ್ ಅಂತ ಅನ್ಸ್ಬಿಡುತ್ತೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಡಾಕ್ಟರ್? ಹೌದು, ಇದು ತುಂಬ ಡೇಂಜರಸ್ ಥಿಂಗು. ಸಿ, ಆಯುರ್ವೇದ ಅಂದ ತಕ್ಷಣ ಎಲ್ಲರೂ ಮಾತಾಡೋಕ್ಕೆ ಶುರು ಮಾಡ್ತಾರೆ, ಅಥವಾ ಅದನ್ನು ಆಯುರ್ವೇದನ ಟಿಪ್ಸ್ ಅಂತ ಹೇಳೋಕ್ಕೆ ಶುರು ಮಾಡ್ತಾರೆ. ಬಟ್ ಅದು ರಾಂಗೆ. ಆ ಟಿಪ್ಸ್ಗಳು ಯಾರು ಕೊಡ್ತಾರೆ ಅದನ್ನು ನಾವು ಯೋಚನೆ ಮಾಡಬೇಕು. ಅಂದರೆ ಇವಾಗ ಅದನ್ನು ಡಾಕ್ಟ್ರು ಕೊಡ್ತಾ ಇದ್ದಾರೋ, ಅಥವಾ ಯಾರೋ ಈ ಬ್ಲಾಗರ್ಸು ವ್ಯೂಸ್ ಜಾಸ್ತಿ ಆಗಲಿ ಅಂತ ಆ ಟಾಪಿಕ್ ತೊಗೊಂಡು ಮಾತಾಡ್ತಾರೋ. ಯಾಕಂದರೆ ಇವಾಗ ಅದು ಆ ಟ್ರೆಂಡ್ ತುಂಬ ಜಾಸ್ತಿ ಆಗಿದೆ. ಯಾವುದು ಟಾಪಿಕ್ ನಡೀತಾ ಇರುತ್ತೆ ಅದ್ರ ಬಗ್ಗೆ. ಮೊನ್ನೆ ಒಂದು ಯಾವುದೋ ನೋಡಿದೆ, ಡೆಂಗ್ಯೂ ಬಗ್ಗೆ ಯಾರೋ ಒಬ್ಬರು ಯೂಟ್ಯೂಬ್ ನಾನ್ ಮೆಡಿಕಲ್ ಪೀಪಲ್ಲು ಡೆಂಗ್ಯೂ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಎಷ್ಟು ಸರಿಯೋ ಎಷ್ಟು ತಪ್ಪು ಅದು ಗೂಗಲ್ ನಾಲೆಜನ್ನು ಅಲ್ಲಿ ಹಾಕೋದು ಒಳ್ಳೆಯದಲ್ಲ. ಸೊ ಹಾಗಾಗಿ ನೀವು ಯಾವುದೇ ಹೆಲ್ತ್ ಟಿಪ್ಸ್ಗಳನ್ನು ತೊಗೊಳೋಗಿದ್ದರೆ ಅದರ ಸೋರ್ಸ್ ನೋಡ್ಕೊಳ್ಳಿ. ಅಂದರೆ ಇವಾಗ ಕೆಲವೊಬ್ಬರು ಹಾಸ್ಪಿಟ್ಲ್, ಅಂದರೆ ಅಥರೈಸ್ಡ್ ಹಾಸ್ಪಿಟ್ಲಿಂದ ಹೆಲ್ತ್ ಟಿಪ್ಸ್ಗಳನ್ನ ಕೊಡ್ತಾ ಇರ್ತಾರೆ. ಸೊ ಹೆಲ್ತ್ ಮ್ಯಾನೇಜ್ಮೆಂಟ್ಗಳನ್ನು ಹೇಳ್ತಾ ಇರ್ತಾರೆ. ಇಲ್ಲ ಡಾಕ್ಟರ್ಸ್ಗಳದ್ದು ಕೆಲವೊಂದು ಬ್ಲಾಗಿಂಗ್ ಇರುತ್ತೆ, ಅವ್ರದ್ದು ಬ್ಲಾಗಿಂಗ್ ಹೆಲ್ತ್ ಬ್ಲಾಗರ್ಸ್ ಇರ್ತಾರೆ, ಅವ್ರ ಕಡೆಯಿಂದ ತೊಗೊಳ್ಳಿ. ಸೊ ಅದು ಬಿಟ್ಟು ಯಾರೋ ಒಬ್ಬರು ಈವನ್ ನನಗೆ ವ್ಯೂಸ್ ಜಾಸ್ತಿ ಆಗಬೇಕು, ನಾನ್ ಮೆಡಿಕಲ್ ಪೀಪಲ್, ಅದು ವಿತೌಟ್ ಗೆಟ್ಟಿಂಗ್ ನಾಲೆಜ್ ಅಥವಾ ಅದ್ರ ಬಗ್ಗೆ ಅಷ್ಟೇ ಓದ್ಕೊಂಡು ಅದನ್ನು ಹೇಳೋದಿದೆಯಲ್ಲ, ಅದು ಸರಿಯಲ್ಲ. ಆಮೇಲೆ ಎಲ್ಲ ಹೆಲ್ತ್ ಟಿಪ್ಸ್ಗಳು, ಆಯುರ್ವೇದಿಕ್ ಹೆಲ್ತ್ ಟಿಪ್ಸ್ಗಳು ಎಲ್ಲರಿಗೂ ಸೂಟೇಬಲ್ ಆಗಲ್ಲ. ಸೊ ಹಾಗಾಗಿ ಅದನ್ನು ಒಂದು ನಾವು ತಿಳ್ಕೊಂಡು, ಸೊ ಯಾವುದರಲ್ಲಿ ನಾವು ನೋಡಬೇಕು, ಅಥವಾ ನನ್ನ ದೇಹಕ್ಕೆ ಯಾವ್ದು ಬೇಕು, ಅದು ಸೂಟೇಬಲ್ ಆಗುತ್ತಾ ಅದನ್ನು ನೋಡ್ಕೊಂಡು ಮಾಡಿ. ಎಷ್ಟೋ ಕಮರ್ಷಿಯಲ್ ಆ್ಯಂಗಲಲ್ಲಿ ಮಾಡೋಂಥ ಟಿಪ್ಸ್ಗಳಿಗೆ ಎಷ್ಟೊಂದು ಹೇಳ್ತಾರೆ, ನಿಮ್ಗೆ ಆ ತೊಂದರೆ ಇದೆಯಾ, ಇದನ್ನು ಟ್ರೈ ಮಾಡಿ. ಸೊ ಆ ಥರದ್ದೆಲ್ಲದೂ ನಿಮಗೆ ಅನ್ನೋನ್ ಸೋರ್ಸಲ್ಲಿ ಮಾಡೋದು ತಪ್ಪು. ನೀವು ಅದು ಹಂಗೇನಾದರೂ ಇದ್ದರೆ ಅದರ ರಿಲೇಟೆಡ್ ಡಾಕ್ಟ್ರ್ ಹತ್ರ ಮಾತಾಡಿ ಅದನ್ನು ತಗೊಳ್ಳಿ. ಆವಾಗ ನಿಮಗೆ ಅದರಿಂದ ಹೆಲ್ತ್ ಬೆನಿಫಿಟ್ ಸಿಗುತ್ತೆ. ಹೊರತು ಯಾವುದೋ ಒಂದು ಆ್ಯಡ್ ನೋಡಿದೆ, ಅವರಲ್ಲೇನೋ ನನಗೆ ರಿಲೇಟ್ ಆಗೋಂಥ ಸಿಮ್ಟಮ್ಸ್ಗಳನ್ನು ಹೇಳಿ ಅದನ್ನು ಪರ್ಚೇಸ್ ಮಾಡೋದಕ್ಕೆ ಎಷ್ಟೋ ಸಾವಿರಾರು ರೂಪಾಯಿ ತೊಗೊಂಡು ಮೋಸ ಹೋದವರು ಇದ್ದಾರೆ. ಸೊ ಹಾಗಾಗಿ ಅದನ್ನು ಮಾಡೋದಕ್ಕಿಂತ ಆದಷ್ಟು ಫಿಸಿಕಲ್ಲು ಅಥವಾ ಆನ್ಲೈನ್ ಕನ್ಸಲ್ಟೇಷನ್ ಡಾಕ್ಟ್ರ್ ಜೊತೆಗೇ ಮಾತಾಡಿಕೊಂಡು ಅದ್ರ ಬಗ್ಗೆ ತೊಗೊಂಡಾಗ, ಸೊ ಅದು ಒಂದು ಒಳ್ಳೆಯ ದಾರಿ ಅಂತ ಹೇಳ್ಬೋದು ಅಂತ ಹೇಳೋದು.